ಹಾಯ್, ಇವತ್ತು ನಾನು ಸಂಕ್ರಾಂತಿ ಸ್ಪೆಷಲ್ ಎಳ್ಳು ಬೆಲ್ಲ ಮನೆಯಲ್ಲಿ ಯಾವ ಥರ ತಯಾರಿಸೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ, ಹಾಗೆ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಬನ್ನಿ, ಇವಾಗ ಎಳ್ಳು ಬೆಲ್ಲ ಮಾಡಲು ಬೇಕಾಗಿರೋ ಸಾಮಗ್ರಿ ನೋಡೋಣ. ಇಲ್ಲಿ ನಾನು ಒಂದು ಬೌಲು ಹಸಿ ಶೇಂಗಾ ತೊಗೊಂಡಿದ್ದೇನೆ, ಹಾಗೆ ಕುಸಿರೆಳ್ಳು ಈ ಥರದ್ದು ತೊಗೊಂಡಿದ್ದೇನೆ, ಹಾಗೆ ಕೊಬ್ಬರಿ, ಹಾಗೆ ಹುರ್ಗಡ್ಲೆ ಅಥವಾ ಪುಟಾಣಿ, ಎಳ್ಳು, ಹಾಗೆ ಅಚ್ಚು ಬೆಲ್ಲ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಹಚ್ಕೊಳ್ಳೋಣ. ನೋಡಿ, ಮಧ್ಯಮ ಉರಿಯಲ್ಲಿ ಶೇಂಗಾ ಚೆನ್ನಾಗಿ ಹುರ್ಕೊಳ್ಳೋಣ. ಶೇಂಗಾ ಒಟ್ಟು ಹಚ್ಕೋಬಾರ್ದು. ನೋಡಿ, ಇವಾಗ ಮಧ್ಯಮ ಉರಿಯಲ್ಲಿ ಚೆನ್ನಾಗಿ ಶೇಂಗಾ ಹುರಿದಿದ್ದಾವೆ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಹಾಗೆ ಒಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ. ಹಾಗೆ ಎಳ್ಳು ಹುರ್ಕೊಳ್ಳೋಣ. ಇವಾಗ ನೋಡಿ, ಇವಾಗ ಒಂದು ಪ್ಲೇಟಿಗೆ ತೆಗೆದುಕೊಂಡಿದ್ದೀನಿ. ಶೇಂಗಾ ಬಿಸಿ ಆರಲಿ ಅಷ್ಟರಲ್ಲಿ ಎಳ್ಳು ಹುರ್ಕೊಳ್ಳೋಣ. ಇವಾಗ ಎಳ್ಳು ಹಾಕ್ಕೊಳ್ಳೋಣ. ಆಲ್ರೆಡಿ ನಾವು ಶೇಂಗಾ ಹುರ್ಕೊಂಡಿರ್ತೀವಲ್ಲ, ಹಾಗಾಗಿ ಎಳ್ಳು ಬೇಗ ಹುರಿತಾವೆ. ಸಣ್ಣ ಉರಿಯಲ್ಲಿ ಹುರ್ಕೊಳ್ಳೋಣ. ನಿಮ್ಮ ಹತ್ರ ಬಿಳಿ ಎಳ್ಳಿದ್ದರೂ ಬರೀ ಬಿಳಿ ಎಳ್ಳು ಕೂಡ ಹಾಕೋಬೋದು. ನನ್ನ ಹತ್ರ ಕರಿ ಎಳ್ಳು ಪ್ಲಸ್ ಬಿಳಿ ಎಳ್ಳು ಎರಡು ಇದೆ, ಎರಡು ಹಾಕ್ಕೊಂಡಿದ್ದೆ ನಾನು. ನೋಡಿ, ಇವಾಗ ಎಳ್ಳು ಸಿಡಿತಾ ಇದೆ ಚಟ ಚಟ ಅಂತ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಇದು ಆರಲಿ. ನೋಡಿ, ಇವಾಗ ಚೆನ್ನಾಗಿ ಸಿಪ್ಪೆ ಬಿಡಿಸ್ಕೊಂಡಿದ್ದೇನೆ. ಬನ್ನಿ, ಇವಾಗ ಅಚ್ಚು ಬೆಲ್ಲ ಕಟ್ ಮಾಡ್ಕೊಳ್ಳೋಣ. ನೋಡಿ, ಅಚ್ಚು ಬೆಲ್ಲ ಚೆನ್ನಾಗಿ ಕಟ್ ಮಾಡ್ಕೊಳ್ಳೋಣ. ನಮಗೂ ಈ ಥರ ಯಾವ ಶೇಪ್ನಲ್ಲಿ ಬೇಕು ಆ ಶೇಪ್ನಲ್ಲಿ ಕಟ್ ಮಾಡ್ಕೊಳ್ಳೋಣ. ನಾನು ಸ್ಕ್ವೇರ್ ಶೇಪ್ನಲ್ಲಿ ಕಟ್ ಮಾಡ್ಕೊಳಕತ್ತೀನಿ. ಇದೇ ಥರ ಎಲ್ಲನೂ ಚೆನ್ನಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಕಟ್ ಮಾಡಿಟ್ಕೊಂಡಿದ್ದೇನೆ. ಇವಾಗ ಇದು ರೆಡಿಯಾಗಿದೆ. ಒಂದು ಬೌಲಿಗೆ ತೆಗೆದುಕೊಳ್ಳೋಣ. ಬಟ್ ಈ ಥರ ಪುಡಿ ಆಗಿರುತ್ತಲ್ಲ, ಪುಡಿ ಹಾಕ್ಕೊಳ್ಳೋದು ಬೇಡ. ಇದು ಪುಡಿ ಸಪ್ರೇಟ್ ತೆಗೆದಿಡೋಣ. ಇದು ಹಾಕ್ಕೊಳ್ಳೋದು ಬೇಡ. ನೋಡಿ, ಇವಾಗ ಇದು ರೆಡಿಯಾಗಿದೆ. ಇವಾಗ ಕೊಬ್ಬರಿ ತೊಗೊಳ್ಳೋಣ. ಮೇಲ್ಗಡೆಗೆಲ್ಲ ಬ್ಲ್ಯಾಕ್ ಕಲರ್ ಇದೆಯಲ್ಲ ತೆಗೆದುಕೊಳ್ಳೋಣ. ನೋಡಿ, ಇವಾಗ ಈ ಥರ ಮೇಲ್ಗಡೆದೆಲ್ಲ ಕಪ್ಪು ಭಾಗ ತೊಗೊಂಡಿದ್ದೀನಿ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಇವಾಗ ಕಟ್ ಮಾಡ್ಕೊಳ್ಳೋಣ. ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಎಲ್ಲನೂ ಇದೇ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಚಿಕ್ಕ ಚಿಕ್ಕದಾಗಿ ಕೊಬ್ಬರಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಒಂದು ಬೌಲ್ಗೆ ಶೇಂಗಾ ಹಾಕ್ಕೊಳ್ಳೋಣ. ಹಾಗೆ ಕಟ್ ಮಾಡಿಟ್ಟಿರುವ ಕೊಬ್ಬರಿ ಹಾಕ್ಕೊಳ್ಳೋಣ. ಕಟ್ ಮಾಡಿಟ್ಟಿರುವ ಬೆಲ್ಲ ಹಾಕ್ಕೊಳ್ಳೋಣ. ಹಾಗೆ ಕುಸಿರೆಳ್ಳು ಅಥವಾ ಕುಸಿರೆಳ್ಳು ಹಾಕ್ಕೊಳ್ಳೋಣ. ಹಾಗೆ ಪುಟಾಣಿ ಅಥವಾ ಹುರ್ಗಡ್ಲೆ ಹಾಕ್ಕೊಳ್ಳೋಣ. ಹಾಗೆ ಹುರಿದಿಟ್ಟಿರುವ ಎಳ್ಳು ಹಾಕ್ಕೊಳ್ಳೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಚೆನ್ನಾಗಿ ಕೆಳಗ ಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ.
ನೋಡಿ ಇವಾಗ ಎಳ್ಳು ಬೆಲ್ಲ ರೆಡಿಯಾಗಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಟ್ರೈ ಮಾಡಿ, ಸೂಪರಾಗಿರುತ್ತೆ. ಹಾಗೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.